ಮಹಾ, ನೀನ್ ನನಗೆ ಕೊಟ್ಟಿರೋ ಮಾತೇನು ಮರ್ತಿಲ್ಲ ತಾನೇ? ಯಾವ ಮಾತು ಅಂತ ಗೊತ್ತಾಗ್ಲಿಲ್ಲ. ಅಷ್ಟೇ ಕಣಮ್ಮ, ಎಲ್ಲ ಮರ್ತೋಗ್ಬಿಡ್ತೀರಾ? ನಿನ್ನ ಮಗ ನನ್ನ ಅಳಿಯ ಅಂತ ಹೇಳ್ಬಿಟ್ಟು ಎಷ್ಟು ವರ್ಷದಿಂದ ಮಾತು ಕೊಟ್ಟಿದ್ದೆ ಹೇಳು. ಓ ಅದಾ, ನಾನೆಲ್ಲಿ ಮರ್ತಿದ್ದೀನಿ? ನಾನಂತೂ ಏನೂ ಮರ್ತಿಲ್ಲಪ್ಪ. ಮರ್ತಿಲ್ಲ ಅಂತ ಹೇಳ್ತೀಯ ಅಷ್ಟೇ. ಈಗ ನಾನೇನೇ ಹೇಳೋ ತನಕನೂ ನೀನು ಕೇಳಲೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಇದೆಯಾ. ನನ್ನ ಬಾಯಿಂದಾನೇ ಬರಲಿ ಅಂತ. ಏನಿದ್ರು ನಾವು ಎಣ್ಣೆ ಎತ್ತರಲ್ವೇನಮ್ಮ, ನಾವೇನೇ ಕೇಳಬೇಕು, ನೀನೇನು ಕೇಳೋದಿಲ್ವಲ್ಲ. ಅದಕ್ಕೆ ನಿನಗಿನ್ನೂ ನೆನಪಾಯ್ತೋ ನೆನಪಿಲ್ವೋ ಅಂತ ಹೇಳ್ಬಿಟ್ಟು ಕೇಳಿದೆ ಅಷ್ಟೇನೆ. ನಿನ್ನ ಮಗಂಗಂತೂ ನೀನು ಒಳ್ಳೆ ಸಂಸ್ಕಾರ ಕಳಿಸಿದ್ಯಾ, ಒಳ್ಳೆ ಗುಣವಂತ. ನನ್ನ ಅಳಿಯಾಗಕ್ಕಂತೂ ಪರ್ಫೆಕ್ಟಾಗಿ ಬೆಳೆಸಿದ್ಯಾ ನೀನಂತೂ. ನನಗಂತೂ ಭಾಳ ಇಷ್ಟ ಆಗ್ಬಿಟ್ಟ ಬಿಡು. ಏನು ಹೇಳು, ನಿನ್ನ ಮಗ ಆಕಾಶ ಅಂತ ಒಳ್ಳೆ ಹುಡುಗನ ಹುಡ್ಕಕ್ಕೆ ನನಗೆ ಸಾಧ್ಯ ಇಲ್ಲ ಬಿಡು. ಆದರೆ ನನಗೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಅದೇ ಅಂದರೆ ಅದು ನೀವು ಸುಮ್ಮನೆ ಸಾವುಕಾರರು, ನಾವು ಗೊತ್ತಲ್ಲ ಬಡವರು, ನಿಮ್ಮಷ್ಟು ರಿಚ್ ಇಲ್ಲ ಏನಿಲ್ಲ. ಈಗ ಸುಮ್ಮನೆ ಮದುವೆ ಅದು ಇದು ಅಂತಂದರೆ ನಿನ್ನ ಮಗಳು ನಮ್ಮ ಮನೆಗೆ ಬಂದು ಅಡ್ಜಸ್ಟ್ ಮಾಡ್ಕೊಳ್ಳೋದು ಅದು ಇದು ಎಲ್ಲ ಮಾತೇ ಇಲ್ಲ. ನನ್ನ ಮಗ ಸ್ವಾಭಿಮಾನಿ ಜಾಸ್ತಿ. ಯಾರ ಹತ್ರನೂ 10 ರೂಪಾಯಿ ಇಸ್ಕೊಳ್ಳೋ ಅಂತ ಹುಡುಗ ಅಂತೂ ಅಲ್ವೇ ಅಲ್ಲ. ಅವನು ತುಂಬ ದೊಡ್ಡ ಸ್ವಾಭಿಮಾನಿ. ನಿನಗೆ ಗೊತ್ತಿಲ್ದಿರೋದೇನು ಹೇಳು, ಯಾವಾಗೂ ಹೇಳ್ತಾ ಇರ್ತೀನಲ್ಲ, ಬೇರೆಯವ್ರು ಯಾರಾದರೂ ಸುಮ್ಮನೆ 10 ರೂಪಾಯಿ ಕೊಡ್ತೀನಿ 1 ರೂಪಾಯಿ ಕೊಡ್ತೀನಿ ಅಂದರೂ ಇಸ್ಕೊಳ್ಳಲ್ಲ ಅವನು. ಅವನೇನೋ ಅವ್ನು ಕಷ್ಟಪಡಬೇಕು, ಅವ್ನು ತಿನ್ನಬೇಕು, ಅವ್ನು ಉಣ್ಬೇಕು ಅಷ್ಟೇನೆ. ಅಷ್ಟು ಬಿಟ್ಟರೆ ಅವನಿಗೇನು ಇಷ್ಟನೇ ಆಗಲ್ಲ. ಅದಕ್ಕೆ ನಿಮ್ಮ ಮಗಳು ನಮ್ಮ ಮನೇಲಿ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅಂತ ನನಗೆ ಅನ್ನಿಸ್ತೈತೆ. ಹಂಗಂತ ನನಗೆ ನಿಮ್ಮ ಮಗಳು ಇಷ್ಟ ಇಲ್ಲ ಅಂತ ಹೇಳ್ತಾ ಇಲ್ಲ. ನಿನ್ನ ಮಗಳು ಹ್ಞೂ ಅಂತ ಹೇಳಿದ್ರೆ ಅದಕ್ಕಿನ್ನೂ ಬೇರೆ ಇನ್ನೇನು ಬೇಕು ಹೇಳು. ತಗೊಳ್ಳಿ, ಬಿಸಿ ಬಿಸಿ ಬಜ್ಜಿ ಹಾಕೊಂಬಿಟ್ಟು ಬಂದೆ. ಅಯ್ಯೋ ಆಂಟಿ, ನಾನು ಹೇಳಿಲ್ವೇ ಏನು ಬೇಡ ಅಂತ ಹೇಳ್ಬಿಟ್ಟು? ನೀವು ನೋಡಿ ಎಲ್ಲನೂ ತಿರುಗಿ ಮಾಡ್ಕೊಂಬಿಟ್ಟು ಬಂದಿದ್ದೀರಾ. ಸುಮ್ಮನೆ ಏನಕ್ಕೆ ಬೇಕಿತ್ತು? ತಿನ್ನಮ್ಮ, ಬೀಗರು ಬೀಗ್ತರಾಗೋರು ನಾವು ತಿನ್ಕೊಂಡು ಸಂದಾಕಿರ್ಬೇಕು. ನಾವು ಸಂದಾಕಿದ್ರೆ ಅಲ್ವೇ ನಮ್ಮ ಮಕ್ಕಳು ಸಂದಾಕಿರೋದು. ಕೇಳಿಸ್ಕೊಂಡೆ ನಾನು ಮಾತಾಡೋದನ್ನ. ನೋಡಮ್ಮ ಮಹಾ, ನಿಮ್ಮ ಮಗುನಂತ ಒಳ್ಳೆಯವನು ಏನಂತಾರಲ್ಲ, ನಾವೆಲ್ಲ ಹುಡ್ಕಿದ್ರು ಸಿಗಕ್ಕಿಲ್ಲ. ದುಡ್ಡಿನ ಅವಶ್ಯಕತೆ ಏನೈತೆ? ನನ್ನ ಮಗಳು ತಾಗೆ ನೆನೆಯ ದುಡ್ಡೈತೆ. ದುಡ್ಡಿಂದ ಗುಣ ಭಾವಣಿಕೆ ಕೊಂಡ್ಕೊಳಕ್ಕಾಗಕ್ಕಿಲ್ಲ. ಅದಕ್ಕೆ ಹೆಂಗೋ ಮಗಳನ್ನೇ ನೆನೆಯ ಸುಮ್ಮನೆ ನಿಮ್ಗೇನೆ ನಿಮ್ಮ ಮನೆಗೆ ಸೇರಿಸ್ಬಿಟ್ರೆ ಹೆಂಗೋ ನೀನು ಸಂದಾಕ ನೋಡ್ಕೊತೀಯ ಮೊಮ್ಮಗಳನ್ನ ಅಂತ ಹೇಳ್ಬಿಟ್ಟು ನನಗೆ ಭಾಳ ನಂಬಿಕೆ ಐತೆ ನೋಡು. ಹಾಂ ನನಗೇನು ಅಭ್ಯಂತರ ಅಂತ ಏನೂ ಇಲ್ಲ. ನೀವೆಲ್ಲ ಒಪ್ಪೋದಾದರೆ ನನಗೂ ಒಪ್ಕೇನೆ. ನನಗೂ ಯಾವಾಗೂ ಅಚ್ಚು ಹೇಳ್ತಾ ಇರ್ತಾನೆ, ನೋಡು ಮಾತು ಕೊಟ್ಟಿದ್ವಿ ಅಲ್ವಾ, ನೆನಪೈತಾ ಅಂತ. ನಾನೇ ತುಂಬ ಯೋಚನೆ ಮಾಡ್ತೀನಿ. ಅಯ್ಯೋ ಸುಮ್ಮನೆ ಅದು ಇದು ಯಾಕೆ ನಾವು ಇದು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಅಂದರೆ ನೀವು ಮೊದಲೇನೇ ರಿಚ್ ಆಗಿದ್ದೀರಲ್ವಾ, ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀನಿ ನಾನು. ಅಯ್ಯೋ ನೋಡುವ ಏನಕ್ಕೆ ಸುಮ್ಮನೆ ಅಂತ. ನೀನೇ ಬಾಯ್ಬಿಟ್ಟು ಕೇಳ್ತಾ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗೂ ನನಗೆ ಈ ಮದುವೆಲಿ ಒಪ್ಪಿಗೆ ಇದೆ. ನಿಮ್ಮ ಮಗುನ ಒಂದ್ಸಲ ಕೇಳಬೇಕಿತ್ತು ತಾನೆ, ಹಿಂಗೈತಪ್ಪ ನಿಂಗೆ ಇಷ್ಟ ಆಯ್ತದ ಇಷ್ಟ ಆಗಕ್ಕಿಲ್ವಾ ಅಂತ ಹೇಳ್ಬಿಟ್ಟು. ಅಯ್ಯೋ ನನ್ನ ಮಗ ನನ್ನ ಯಾರಿಗೆ ತಾಳಿ ಕಟ್ಟು ಅಂದ್ರೂ ಅವ್ರಿಗೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ತಾನೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅವನಿಗೆ ನಾನು ಏನು ಅಂತ ಹೇಳ್ಬಿಟ್ಟು ತುಂಬ ಚೆಂದ ಗೊತ್ತು. ನನಗೆ ಹಂಗೆಲ್ಲನೂ ಬ್ಯಾರವ್ರಿಗೆಲ್ಲನೂ ಹೇಳೋದಿಲ್ಲ ಅಂತ ಗೊತ್ತು. ಹಾಕಿದ ಗೆರೆ ದಾಟೋ ಅಂತ ಅಲ್ವೇ ಅಲ್ಲ ನನ್ನ ಮಗ. ಅಚ್ಚುಗೂ ಈ ಬಗ್ಗೆ ಎಲ್ಲ ಗೊತ್ತಲ್ವಾ, ಅಚ್ಚುಗೂ ಭಾಳ ಇಷ್ಟನೇ. ನೋಡೋಣ, ಇನ್ನೂ 1 ವರ್ಷ ಬಿಟ್ಕೊಂಡು ಮಾಡೋದ ಏನು ಎತ್ತ ಅಂತ ಯೋಚನೆ ಮಾಡೋಣ. ನಾವು ಒಂಚೂರು ಮನೆ ಇಡಿಸ್ಬಿಟ್ಟು ಒಂಚೂರೆಲ್ಲ ಆಲ್ಟ್ರೇಷನ್ ಮಾಡಿಸ್ಬೇಕು. ಮನೆಗೆ ಸೊಸೆ ಬತ್ತಾಳೆ ಅಂತ ಹೇಳಿದ್ರೆ ಹಂಗೆ ಮನೆ ಕರ್ಕೊಳಕ್ಕಾಯ್ತದ? ಎಲ್ಲ ಸಂದಕ್ಕೆ ಆಲ್ಟ್ರೇಷನ್ ಎಲ್ಲ ಮಾಡಿಸ್ಬಿಟ್ಟು ಆಮೇಲಿಂದ ಕರೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡು, ನೀನೇನು ಇದು ಮಾಡ್ಕೊಬೇಡ, ಏನಪ್ಪ ಇವಳು ಹಿಂಗಂತವಳೆ ಹಂಗೆ ಹಿಂಗೆ ಅಂತ. ನನ್ನ ಹತ್ರನೂ ಹೊಸಿ ಹಂಗೋ ಹಿಂಗೋ ದುಡ್ಡು ಮಾಡಿಕೊಂಡಿದ್ದೀನಿ. ಅದ್ರಾಗೆ ಬರೋ ಸೊಸೆಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ. ಅಯ್ಯಯ್ಯಯ್ಯ, ನೀನು ಏನು ಮಾಡು ಬಿಡು, ಏನಿಲ್ಲ, ನಾನು ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ನನ್ನ ಮಗಳು ನಿಮ್ಮ ಮನೆಗೆ ಸೊಸೆ ಆಗಿ ಬಂದೇ ಬತ್ತಾಳೆ. ನಿನ್ನಿದಕ್ಕೆ ಬಿಟ್ಟಿದ್ದು, ನೀನು ಏನಾರ ಮಾಡ್ಕ. ನನಗಂತೂ ನಿನ್ನ ಮಗ ಭಾಳ ಇಷ್ಟ ಆಗ್ಬಿಟ್ಟವನೆ. ನೀನು ನನ್ನ ಮಗಳನ್ನ ನೋಡೇ ಇಲ್ಲ ಅಂತ ಅನ್ನಿಸ್ತದಲ್ವಾ? ಮನೆ ಕರ್ಕೊಂಬಿಟ್ಟು ಬಂದಾಗ ನೀನು ಇದ್ರ ಹೊಂಟೋಗ್ಬಿಟ್ಲೇನೋ. ನನ್ನ ಮಕ್ಕಳೆಲ್ಲನೂ ಅದೇ 5 ನಿಮಿಷ ನಿಂತ್ಕೊಂಡು ಹೊಂಟೋಗ್ಬಿಟ್ರು. ನೀನು ಕುಂತು ಮಾತಾಡಬೇಕು. ಆದರೆ ಈಗಲೇ ಹೇಳ್ತೀನಿ, ನನ್ನ ಮಗಳು ನೀನು ಅನ್ಕೊಂಡಂಗಂತೂ ಇಲ್ಲವೇ ಇಲ್ಲ ಬಿಡು. ನನ್ನ ಮಗಳು ಒಂಚೂರು ಹಂಗೋ ಹಿಂಗೋ ಬೆಳೆದ್ಬಿಟ್ಟವಳ. ಒಂದು ಆಡ್ತಾಳೆ ಅಂದರೆ ಏನೋ ನೀನು ಒಂಚೂರು ಬುದ್ಧಿ ಕಲಿಸ್ಕೊಂಡು ನಿನ್ನ ಮಗುನ ಹೆಂಗೆ ಮಾಡಿದ್ಯೋ ನನ್ನ ಮಗಳನ್ನೂ ಹಂಗೆ ಮಾಡಿಬಿಟ್ರೆ ನಂಗೆ ಅಷ್ಟೇ ಸಾಕು. ಬೇರೆ ಇನ್ನೇನು ಬೇಡ. ಅಂದರೆ ಒಳ್ಳೆ ನನ್ನ ಮಗಳು ಒಂಚೂರು ಅಟ್ಮಾರಿ, ಒಂಚೂರು ಅಷ್ಟೇನೆ. ಅಷ್ಟು ಬಿಟ್ರೆ ಇನ್ನು ಯಾವುದ್ರಾಗೂ ನನ್ನ ಮಗಳನ್ನ ತೆಗೆದಾಕಂಗೇನೇ ಇಲ್ಲ. ಭಾಳ ಅಂದರೆ ಭಾಳ ಒಳ್ಳೆಯಳು ನೋಡು. ಏನೋ ಒಂದು ಬುದ್ಧಿ ಕಲಿಸ್ಕೊಂಡು ಹೋಗಿ ಸಾಕು. ಓ ಮಹಾ, ನೀನು ಇಲ್ಲಿದೆಯೋ? ನಾನು ಮಂತಕ್ಕೆ ಹೋಗಿದ್ದೆ, ನೋಡಿದೆ ಇರಲಿಲ್ಲ ನೀನು. ಅದಕ್ಕೇನೆ ನಾನೆಲ್ಲ ಹುಡುಕಾಡ್ದೆ. ಪೊದ್ದಕ್ಕವ್ರ ಮಂತಕ್ಕೆ ಹೋಗಿದ್ದೆ, ಅಲ್ಲೂ ಇರಲಿಲ್ಲ. ನಾನು ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟಿದ್ದು. ಓ ಅಚ್ಚು, ಒಳ್ಳೆ ಟೈಮ್ಗೇನೆ ಬಂದೆ. ಬಾಬಾ ಕೂತ್ಕೋ ಬಾ. ನಾನು ನಿನಗೋಸ್ಕರನೇ ಅನ್ಕೋತಾ ಇದ್ದೆ ಕರೆಯೋಣ ಅಂತ. ಏನೋ ಕ್ಯಾಮೆ ಮೇಲೆ ಶಾನೆ ಬ್ಯುಸಿ ಆಗೋಗ್ಬಿಟ್ಟಿರ್ತೀಯ ಅಂತ ಹೇಳ್ಬಿಟ್ಟು ಕರೀಲೇ ಇಲ್ಲ. ಬಾ ಕೂತ್ಕೋ ಬಾ. ಓಹೋ, ನನ್ನ ನೆನೆಸ್ಕೊಳ್ಳೋಂಥದ್ದು ಏನಮ್ಮ ಮಾಡ್ತಾ ಇದ್ರಿ? ಓಹೋ, ಬಜ್ಜಿ ಮಾಡ್ಕೊಂಡು ಬೇರೆ ತಿಂತಾ ಇದ್ದೀರಾ? ಅದಕ್ಕೆ ನನಗೋಸ್ಕರ ಇದು ಮಾಡಿದ್ರಾ? ಏ ಹಂಗೇನಿಲ್ಲ ಕಣಪ್ಪ. ಬಾ ಕುಂತ್ಕೋ ಬಾ. ಬರ್ರಿ ಕುಂತ್ಕೊ ಬರ್ರಿ, ಬಜ್ಜಿ ತಿನ್ ಬರ್ರಿ. ಏನು ವಿಷಯ ಮಾತಾಡ್ತಾ ಇದ್ರಿ? ಏನು ಸಮಾಚಾರ?
ನನ್ನ ಮಗಳು ಕೊಟ್ಟಿರೋ ಮಾತು ನೀವು ಮರ್ತೋಗ್ಬಿಟ್ಟಿದ್ದೀರಾ ಅಂತ ಕೇಳ್ತಾವಳು ನೋಡು. ಹ್ಞೂ, ಮರ್ತೋಗಿರೋದಕ್ಕೆ ತಾನೇ ನಾನೇ ಎತ್ತುತ್ತಾ ಇರೋದು ಇವಾಗ ಎಲ್ಲ ವಿಷಯನೂ. ಅಲ್ಲ ಅಚ್ಚು, ಊಟದಾಗ ಮಗ ಊಟದಾಗ ಏನಂತ ಹೇಳಿದ್ದೆ ನಾನು? ಓ, ಮದುವೆ ವಿಚಾರ ಮಾತಾಡ್ತಿದ್ಯಾ? ಮದುವೆ ವಿಚಾರ ಅಲ್ಲದೆ ಇನ್ನು ಯಾವ ವಿಚಾರ ಮಾತಾಡಲಿ, ಅದೇ ವಿಚಾರನೇ ಮಾತಾಡ್ತಾ ಇರೋದು. ನನ್ನ ಗಂಡನೂ ಇದಕ್ಕೆ 100ಕ್ಕೆ 100 ಪಟ್ಟು ಒಪ್ಪಿಗೆ ಸೂಚಿಸ್ಬಿಟ್ಟವ್ ಅವತ್ತೇನೆ. ನೋಡಮ್ಮ, ನೀನು ಹೋದ್ಮೇಲೆ ಮದುವೆದೆಲ್ಲ ಮಾತುಕತೆ ಎಲ್ಲ ಮಾತಾಡ್ಕೊಂಡೆ ಬಾ. ಬೇಕಾದ್ರೆ 6 ತಿಂಗಳು ವರ್ಷ ತಡ ಆದ್ರೂ ಪರವಾಗಿಲ್ಲ. ಮದುವೆ ಅಂತೂ ಅವ್ರ ಹತ್ರ ಹ್ಞೂ ಅಂತ ಅನ್ನಿಸ್ಕೊಂಡು ಬಾ, ಮದುವೆ ಮಾಡನಿ ಅಂತ ಹೇಳ್ತಾ ಇದ್ದೀನಿ. ಏನಿದು ಇನ್ನೊಂದು ಎಕ್ಸಾಮ್ ಮರೆದ್ಬಿಟ್ರೆ ಮುಗ್ದೋಯ್ತದಲ್ಲ, ಅದಕ್ಕೇನೆ. ನೀವೇನು ಹೇಳ್ತೀರಪ್ಪ? ನನ್ನ ಮಗಳನ್ನ ನಿಮ್ಮ ಮನೆಗೆ ತಂದ್ಕೊತೀರಾ ಏನು? ಹಿಂಗೊಂತೀನಿ ಅಂತ ಬೇಜಾರು ಮಾಡ್ಕೊಬಿಡರಚ್ಚು. ನಿನ್ನ ಮಗಳು ಸಖತ್ತಾಗಿ ಬೆಳೆದವಳೆ ಅಂದರೆ ಎಲ್ಲ ಸಾವುಕಾರ ಥರ. ನಿಮ್ಮ ಮನೆ ಶ್ರೀಮಂತರು ಎಲ್ಲ ಚೆನ್ನಾಗಿ ಬೆಳೆದವಳೆ. ನಮ್ಮ ಮನೆ ನೋಡಿದ್ರೆ ಅವ್ರಕ್ಳು ಮುರುಕ್ಳು ಮನೆ. ನನಗೇನು ಹಳ್ಳಿ ಜೀವನನೇ ಜಾಸ್ತಿ ಇಷ್ಟ. ನನ್ನ ಮಗ ಸೇಮ್ ನನ್ನ ಥರನೇ. ಅವನಿಗೂ ಹಳ್ಳಿ ಅಂದ್ರೇ ಬಹಳ ಇಷ್ಟ. ಅವನಿಗಂತೂ ಅವನಿಲ್ಲ ಹಳ್ಳಿ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ವ್ಯವಸಾಯನೇ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಕೂತ್ಬಿಟ್ಟವನೆ. ನಮಗೆ ಬೇರೆ ದಾರಿನೇ ಇಲ್ಲ. ಏನು ಮಾಡೋಣ? ನನ್ನ ಮಗುನ ಆಸೆನೇ ನನ್ನ ಆಸೆ. ನನ್ನ ಮಗುಗೆ ನಾನು ಅವನಿಗೆ ಹೊಂದ್ಕೊಂಡು ಹಳ್ಳಿನಾಗೆ ಇರೋಂಥ ಹುಡುಗಿನೇ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ನಾನು ಸುಮಾರು ದಿನದಿಂದ ಅನ್ಕೋತಾ ಇದ್ದೆ. ನೀನು ಕೊಟ್ಟಿರೋ ಮಾತೆ ನಾನೇನು ಮರ್ತಿಲ್ಲ, ಆದರೂ ಒಂದು ಕಿತ ಯೋಚನೆ ಮಾಡಬೇಕಲ್ವಾ? ಅದಕ್ಕೆ ಹಂಗೋ ಹಿಂಗೋ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಅನ್ನಿಸ್ತು, ನನ್ನ ಮಗಂಗೆ ಹೊಂದ್ಕೊಳ್ಳೋ ಅಂತೋಳನ್ನ, ಹಳ್ಳಿನಾಗೆ ಇರೋ ಅಂತೋಳನ್ನ ಮದುವೆ ಮಾಡಿಸ್ಬೇಕು ಅಂತ. ಈಗ ನಿನ್ನ ಮಗಳನ್ನ ಮದುವೆ ಮಾಡ್ಕೊಂಡು ನನ್ನ ಮಗ ಪ್ಯಾಟೆಗೆ ಬಂದಂತೂ ಸೆಟ್ಲ್ ಆಗೋಕ್ಕಿಲ್ಲ. ಅವನು ಹಳ್ಳಿ ಬಿಟ್ಟು ಅವನು ಎಲ್ಲೂ ಹೋಗೋಕ್ಕಿಲ್ಲ. ಅವನು ಹಳ್ಳಿನಾಗ ಏನಿಯ ಪಿಕ್ಸು ಅವನಂತೂ. ಅದಕ್ಕೆ ನಿಮ್ಮ ಮಗಳಿಗೆ ಸುಮ್ಮನೆ ಸಂದಕ್ಕೆ ಓದೈತೆ ಮಾಡೈತೆ, ಪ್ಯಾಟೆ ಹುಡುಗಿ ಬೇರೆ. ಸುಮ್ಮನೆ ಇಲ್ಲಿಗೆ ಬಂದ್ಬಿಟ್ಟು ನಮ್ಮ ತಾಗೆ ಇಲ್ಲೆಲ್ಲ ನನ್ನ ಮಗನ ತಾಗ ವ್ಯವಸಾಯ ಮಾಡ್ಕೊಂಡು ಎಣಗೋದೆಲ್ಲ ಭಾಳ ಕಷ್ಟ ಐತೆ. ಅದಕ್ಕೆ ಒಂದ್ಕಿತ ನೀನೇನಿಯ ಯೋಚನೆ ಮಾಡಿಬಿಟ್ಟು ನೋಡು. ನನಗಂತೂ ಅಭ್ಯಂತರ ಐತೆ ಅಂತ ಹೇಳ್ತಾ ಇಲ್ಲ ಕಣಮ್ಮ, ನನಗೆ ಯಾವ ಅಭ್ಯಂತರನೂ ಇಲ್ಲ. ನಿಮ್ಮ ಮಗಳು ಬಂದು ಹಳ್ಳಿನಾಗೆ ಇರ್ತೀನಿ, ಇಲ್ಲೇ ಇದ್ದಾಳೆ ಅಂತಂದರೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ನನ್ನ ಮಗ ವ್ಯವಸಾಯ ಬಿಟ್ಟು ಬೇರೆ ಮಾಡೋಕೆ ಇಷ್ಟನೇ ಪಡ್ತಿಲ್ಲ. ಅವ್ನಿಗದು ಏನು ಆಸೆನೋ ಏನು ಕತೆನೋ ಗೊತ್ತಿಲ್ಲ, ಬೋಲ ಆಸೆ ಅವನಿಗಂತೂ ವ್ಯವಸಾಯ ಅಂದರೆ. ಹಾಂ ಅಚ್ಚು, ನನಗೂ ಎಲ್ಲ ಗೊತ್ತಾಯಿತು. ಮಹಾ ಎಲ್ಲ ಫೋನಾಗ ಹೇಳ್ತಾ ಇದ್ಲು, ಅವನು ವ್ಯವಸಾಯ ಅಂದ್ರೇ ಇಷ್ಟ ಅದು ಇದು ಅಂತ. ಯಾವಾಗಾದ್ರೂ ನಾನು ಕೇಳಿಸ್ಕೊತಾ ಇದ್ದೆ. ಆದರೆ ಏನು ಮಾಡೋಣ, ನನಗಂತೂ ನನ್ನ ಮಗಳನ್ನ ನಿಮ್ಮ ಮನೆಗೆ ಕೊಡಬೇಕು ಅಂತ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ. ನನ್ನ ಮಗಳಿಗೆ ದುಡ್ಡು ಕೊಟ್ಟು ಬೆಳೆಸಿರ್ಬೋದು ಅಷ್ಟೇ. ನಿಜ ಹೇಳ್ತೀನಿ ಅಂದರೆ ನಿಮ್ಮ ಮಗುನ ನೀವು ಬೆಳೆಸಿದಿರಲ್ಲ, ಗುಣ ಕೊಟ್ಬಿಟ್ಟು ಅಷ್ಟು ಗುಣ ಕೊಟ್ಟಂತೂ ಬೆಳೆಸೋಕ್ಕಾಗಲಿಲ್ಲ. ಅಹಂಕಾರವಾಗಿ ಬೆಳೆದ್ಬಿಟ್ಟವ್ರು. ಸ್ವಲ್ಪ ಏನೋ ಈ ಮನೆಗೆ ಬಂದ್ರಣ ತಗ್ಗಿ ಬಗ್ಗಿ ನಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಯ್ತಾಳೇನೋ ಅಂತ ಹೇಳ್ಬಿಟ್ಟು ಅದೊಂದು ಎಲ್ಲೋ ಒಂದು ಹತ್ರ ಆಸೆ ಅಷ್ಟೇನೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ನನಗೇನಿಲ್ಲ. ಇದನ್ನೆಲ್ಲ ಒಪ್ಕೊಂಡು ನನ್ನ ಮಗಳನ್ನೂ ನಿಮ್ಮ ಹಳ್ಳಿನಾಗೆ ಇರಿಸ್ಬೇಕು ಅಂತ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ. ಸಾಕು, ಇಷ್ಟು ದಿನ ಅಲ್ಲಿ ಇದ್ದಿದ್ದು ದುರಂಕಾರ ಮಾಡಿದ್ದು ಎಲ್ಲನೂ ಸಾಕು. ನೆಮ್ಮದಿ ಜೀವನನೇ ಮುಖ್ಯ. ಬಂದ್ಬಿಟ್ಟಿರ್ತೀನಿ ಅಂತಂದರೆ ಅದಕ್ಕಿನ್ನೂ ಬೇರೆ ಖುಷಿಯಾದ ವಿಚಾರ ನನಗೇನೂ ಇಲ್ಲ. ನನ್ನ ಮಗಳನ್ನ ಒಪ್ಸೋ ಜವಾಬ್ದಾರಿ ನಿಮ್ಮದು. ನಿಮ್ಮಿಬ್ಬರು ಕಡೆಯಿಂದ ಏನೂ ತಾಪತ್ರಯ ಇಲ್ಲ ನಮ್ಗೆ ಒಪ್ಪಿಗೆ ಅಂತ ಹೇಳೋದಾದರೆ ಹೇಳಿ. ನಾನು ಮುಂದಿಂದು ಇದೆಲ್ಲ ನನ್ನ ಮಗಳಿಗೆ ಹೇಳೋದು ಒಪ್ಸೋದು ಎಲ್ಲ ಪ್ರಯತ್ನ ಪಡ್ತೀನಿ. ಅಯ್ಯೋ, ಅದ್ರಲ್ಲಿ ಏನೈತೆ, ಖಂಡಿತ ನಮಗಂತೂ ಒಪ್ಪಿಗೆ ಐತೆ. ಹಾಂ ಹಾಂ, ನಾವು ಹೇಳಿದ್ದಕ್ಕೆ ಅದೇ ಹೇಳಿದ್ನಲ್ಲ, ಇದನ್ನೆಲ್ಲ ನಿಂಗೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ ಅಂದರೆ ನಮಗೂ ಯಾವ ಅಭ್ಯಂತರನೂ ಇಲ್ಲ. ಅಪ್ಪ, ನನಗಂತೂ ನೀವೇನಂತೀರೋ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಹತ್ರ ಭಯ ಆಗ್ತಾ ಇತ್ತು ನನಗಂತೂ. ಸದ್ಯ ಇವಾಗ ನೀವಂತೂ ಹ್ಞೂ ಅಂತ ಹೇಳ್ತಿರೋದಕ್ಕೆ ನನಗಂತೂ ಭಾಳ ಖುಷಿ ಆಗ್ತಾ ಇತ್ತು ಇವಾಗಂತೂ. ಹಂಗೋ ಆದಷ್ಟು ಬೇಗ ಆತಾಗ ಮದುವೆ ಮುಗಿದ್ಬಿಟ್ರೆ ನಮಗೂ ಖುಷಿನೇನೆಯ. ಎಲ್ಲನೂ ನೆಮ್ಮದಿಯಾಗಿ ಆತಾಗ ಇದ್ಬಿಡ್ಬೋದು. ಇನ್ನೇನೋ ಗಂಡು ಹುಡುಗನ ಮದುವೆ ಇನ್ನೂ 4-5 ವರ್ಷ ಲೇಟಾಗಿ ಮಾಡಿದ್ರು ತೊಂದರೆ ಇಲ್ಲ. ಹೆಣ್ಣು ಮಕ್ಕಳು ಮದುವೆನ ಆತಾಗ ಮಾಡಿ ಮುಗಿಸ್ಬಿಡ್ಬೇಕು ಹೇಳು. ನನ್ನ ಮೊಮ್ಮಗಳು ಮದುವೆ ಅಂತ ಕೇಳಿದ್ರೆ ನನಗೆ ಒಂಥರ ಆಯ್ತೈತೆ. ನನ್ನ ಮಗಳ ಮದುವೆನೇ ಮನೆ ಮಾಡೋದು ನೀನು ಅನ್ನೋ ಥರನೇ ಅನ್ನಿಸ್ತದೆ ನನಗೆ. ಅಂಥದ್ರಾಗ ಇವಾಗ ನನ್ನ ಮೊಮ್ಮಗಳು ಮದುವೆ ಅಂತ ಹೇಳಿದ್ರೆ ಎಲ್ಲಿಂದ ಎಲ್ಲಿಗೆ ಮಹಾ ಅಚ್ಚೋ. ಹೀಗೇನು ಮದುವೆದೆಲ್ಲ ಮಾತಾಡಿರ್ತಾನೆ. ಒಂದು ಕಿತ್ತ ಹೋಗಿ ನೀನು ನಿಮ್ಮ ಮಗನ ಹತ್ರ ಮಾತಾಡು, ನಾವು ಇಲ್ಲಿ ನನ್ನ ಮೊಮ್ಮಗಳ ಹತ್ರ ಮಾತಾಡ್ತೀವಿ. ಹಾಂ ಸರಿ ಆಯಿತು.